ಹಾಯ್ ಹಲೋ ನಮಸ್ಕಾರ ಮೂವಿ ಕ್ಯಾಂಪಸ್ಗೆ ನಿಮಗೆಲ್ಲ ಸ್ವಾಗತ. ಹಾ ನಮಸ್ಕಾರ. ಮತ್ತೆ ಶರತ್ ಅವರೇ, ಹಾ ಮತ್ತೆ ಭಾನುವಾರ ಫ್ರೀ ಇದ್ರ? ಭಾನುವಾರ ಫ್ರೀ ಇದ್ವಿ. ಹಾಗೆ ಮೊಬೈಲ್ ನೋಡ್ತಾ ಇದ್ದೆ. ನೋಡಿದಾಗ ವಿಡಿಯೋ ನೋಡ್ತಾ ಇದ್ದಾಗ ಈ ಯೂಟ್ಯೂಬ್ ತೆಗ್ದಾಗ ಬರೀ ಟಾಪ್ ಸಿಕ್ಕುತ್ತೆ. ಅಂದ್ರೆ ಮೊನ್ನೆ ಒಂದೇ ಟೀಸರ್ ಬಂತಲ್ಲ, ಹೌದು. ಟೀಸರ್ ಬಂದಾಗ ನೋಡಿದ್ದು ಒಂದ್ 2-3 ವಿಡಿಯೋ ನೋಡಿದ್ವಿ. ಬರೀ ಅದೇ ಬರ್ತಾ ಇದೆ ಎಲ್ಲಾ ಕಡೆ. ಎಲ್ಲಾರು ರಿವ್ಯೂ ಕೊಡ್ತಾ ಇದ್ರು. ಎಲ್ಲ ನೀವು ನೋಡಿದ್ರ ಟೀಸರು? ಟೀಸರ್ ನೋಡಿದೆ. ನಿಮ್ಗೆ ಏನ್ ಅನ್ಸ್ತು? ನಮ್ಗೆ ಪರವಾಗಿಲ್ಲ. ಯಶ್ ಆ ರೇಂಜ್ ಅಲ್ಲಿ ಮಾಡಿರೋದು ಚೆನ್ನಾಗಿದೆ. ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿಗತ್ತೆ ಅಂತ ಅನಿಸ್ತಾ ಇದೆ. ಮುಂದೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಪಿಕ್ಚರ್ ರೆಡಿ ಆಗ್ತಾ ಇದೆ ಅಂತ ಹೌದು, ಅವರು ಕಾಣಿಸ್ತಾ ಇದೆ. ಡಿಸೈಡ್ ಮಾಡ್ಕೊಂಡೆ ಬಂದಂಗಿದೆ. ಯಾಕಂದ್ರೆ ಇಂಗ್ಲಿಷ್ ಮೂವಿ, ಹಾಲಿವುಡ್ ಮೂವಿ ಟೈಪ್ ಅಲ್ಲಿ ತೆಗಿಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಬಂದಂಗಿದೆ. ಯಾಕಂದ್ರೆ ಅಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ನೋಡಿದಾಗ ಮತ್ತೆ ಭಾಷೆ ಕೂಡ ಅದೇನೋ ಭಾಷೆ ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ನೋಡ ಒಂದು ಇಂಗ್ಲಿಷ್ ಮೂವಿ ಯಾವ ತರ ನೋಡಿದಾಗ ಅನುಭವ ಆಗುತ್ತೆ ಅದೇ ತರ ಮಾಡಿದ್ದಾರೆ. ಅದೇ ಯಶ್ ಅವರದ್ದೇ ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಅದೇ. ಯಾಕಂದ್ರೆ ಮೊನ್ನೆಯಿಂದ ಇವಾಗ ಫಸ್ಟ್ ಒಂದು ಗ್ಲಿಮ್ಸ್ ಬಿಟ್ರಲ್ಲ, ಆವಾಗಲೂ ಅದೇ ತರ ಇತ್ತು. ಬರೀ ಯಶದ್ ಮಾತ್ರ ಇತ್ತು. ಆಮೇಲೆ ಟೀಸರ್ ಅಲ್ಲೂ ಅದೇ ತರ ಇದೆ. ಅಂದ್ರೆ ರಾಯ ಪಾತ್ರ. ಆಮೇಲೆ ನೆನ್ನೆ ಒಂದೇನೋ ಟಿಕೆಟ್ ಕೊಟ್ಟಿದಾರಲ್ಲ. ಹೌದು, ಟಿಕೆಟ್ ಅಂತ ಟಿಕೆಟ್ ಕೊಟ್ಟಿದ್ದಲ್ಲ, ಕ್ಯಾರೆಕ್ಟರ್ ಹೆಸರು ಟಿಕೆಟ್ ಅಂತ. ಚಿತ್ರ ವಿಚಿತ್ರವಾಗಿದೆ ಹೆಸರುಗಳು. ಈ ಹೆಸರುಗಳಷ್ಟೇ ಅಲ್ಲ, ಫಿಲಮ್ಗಳು ನಾವು ಟೀಸರ್ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಒಂದೊಂದ್ ತರ ಕಾಣಿಸ್ತಾ ಇದೆ. ಯಾವ ಸೀನ್ ಗಳಲ್ಲಿ ಯಾವ್ದು ಕಥೆಗಳನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಅದು ಯಾವ ತರ ಕಥೆ ಅನ್ನೋದು ಇನ್ನೂ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ನಮ್ಗೆ ಗೊತ್ತಾಗಿರೋದಂದ್ರೆ ಎಷ್ಟು ಡಬಲ್ ಆಕ್ಟಿಂಗ್ ಅಂತ ಅನ್ಸ್ತಾ ಇದೆ. ಹೌದು, ಇವಾಗ ಎಲ್ಲರೂ ಗೆಸ್ ಮಾಡ್ತಿದ್ದಾರೆ ಅಂತ. ಹೊಸ ಲುಕ್ ಕೂಡ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಅವ್ರ ಹಳೆ ಫಿಲಮ್ಸ್ ಟೈಪ್ ಅಲ್ಲಿ ವಿದೌಟ್ ಗಡ್ಡ, ಬೇರ್ಡ್ ಇಲ್ದೆ ಚೆನ್ನಾಗಿ ಕಾಣ್ತಾ ಇದಾರೆ. ಈ ಇನ್ನೊಂದು ತುಂಬಾ ಜನ ಹೇಳಿದ್ರು, ನೀವು ಅಬ್ಸರ್ವ್ ಮಾಡಿರ್ಬೋದು, ಮಗನ್ ಲುಕ್ ಏನಿದೆ ಅದು ಗೂಗ್ಲಿ ಲುಕ್ ಅನ್ನ ಪುನಃ ಬಂದಂಗಿದೆ ಅಂತ ಹೇಳಿ ಎಲ್ಲಾ ಕಡೆ ಬರ್ತಾ ಇದೆ. ಯಾಕಂದ್ರೆ ಗೂಗ್ಲಿ ಕೂಡ ಒಂದು ತುಂಬಾ ಇಷ್ಟಪಟ್ಟಂತ ಒಂದು ಮೂವಿ ಜನ. ಅದೇ ಲುಕ್ ಕಾಣಿಸ್ತಾ ಇದೆ ಇದ್ರಲ್ಲಿ ಅಂತ, ಹೊಸ ಕೆಲವು ಕಡೆ ಟಾಕ್ ಬರ್ತಾ ಇತ್ತು. ಸರಿ, ಮತ್ತೆ ಅಷ್ಟೊಂದ್ ಜನ ಹೀರೋಯಿನ್ಸ್ ಗಳೆಲ್ಲ ಇದ್ರಲ್ಲ, ಎಲ್ಲೂ ಕಾಣ್ಲೇ ಇಲ್ಲ. ಅದು ಟೀಸರ್ ಅಲ್ಲಿ ಬಿಟ್ಟೇ ಇಲ್ಲಪ್ಪ. ಅದೇನೋ ಗೊತ್ತಿಲ್ಲ. ಬಹುಶಃ ಇನ್ನು ಟ್ರೈಲರ್ ಬರುತ್ತೆ, ಆವಾಗ ನೋಡ್ಬೇಕು. ಇಲ್ಲಿ ಟ್ರೈಲರ್ ನಲ್ಲಿ ಏನಾದ್ರು ಕಾಣಿಸ್ತದ? ಕಾಂತಾರದಲ್ಲಿ ರುಕ್ಮಿಣಿ ವಸಂತ ನೆಗೆಟಿವ್ ರೋಲ್ ಮಾಡ್ದಂಗೆ ಬಹುಶಃ ಯಾರ ನೆಗೆಟಿವ್ ರೋಲ್ ಮಾಡಿರ್ತಾರ. ಸಡನ್ ಆಗಿ ಏನೋ ಥಿಯೇಟರ್ ಅಲ್ಲಿ ಏನಾದ್ರು ಅದೇ ಕಾಂತಾರದಲ್ಲಿ ಈಗ ಒಬ್ಳೆ ಇದ್ರು ಓಕೆ. ಇದೀಗ 5 ಜನ ಹತ್ತತ್ರ 3-4 ಜನ ಇದ್ರು ಅಲ್ವಾ. ಯಾರೊಬ್ಬರ ಮುಖನೂ ತೋರಿಸಿಲ್ವಲ್ಲ ಟೀಸರ್ ಅಲ್ಲಿ. 2 ಟೀಸರ್ ಏನೋ ಟ್ರೈಲರ್ ಇದೆ. ಅದೇ ಟ್ರೈಲರ್ ಅಲ್ಲಿ ತೋರಿಸ್ತಾರ ಅಥವಾ ಡೈರೆಕ್ಟ್ ಮೂವಿಲೇ ನಿಮ್ಗೆ ತೋರಿಸ್ತಾರ ಏನೋ ಗೊತ್ತಿಲ್ಲ. ಬಟ್ ತುಂಬಾ ದೊಡ್ಡ ಬಜೆಟ್, ತುಂಬಾ ಎಕ್ಸ್ಪೆಕ್ಟೇಷನ್ ಇರೋ ಮೂವಿ ಅನ್ನೋದಂತೂ ಕನ್ಫರ್ಮ್ ಇದೆ ಶರತ್. ಹೌದೌದು. ಯಾರೋ ನಿಮ್ಮ ಜ್ಯೋತಿಷಿ ಬೇರೆ ಏನೋ ಫಿಲಂ ಸಕ್ಸಸ್ ಆಗಲ್ಲ ಹಂಗೆ ಅಂತೆಲ್ಲ ಹೇಳಿದ್ರು. ಜ್ಯೋತಿಷಿಗಳು ನನ್ನ ಪ್ರಕಾರ ನಿಜವಾಗಿ ಜ್ಯೋತಿಷಿಗಳಂದ್ರೆ ಪ್ರೇಕ್ಷಕರಲ್ವಾ. ಜ್ಯೋತಿಷ್ಯ ಎಲ್ಲ ನಿಜವಾದ ಜ್ಯೋತಿಷ್ಯ ಹೇಳೋರು ಪ್ರೇಕ್ಷಕರೇ. ಅವ್ರಿಗೆ ಇಷ್ಟ ಆದ್ರೆ ಅವರು ಎಲೆಕ್ಷನ್ ಬಂದಾಗಲೂ ಜ್ಯೋತಿಷಿಗಳು ಹೇಳ್ತಾರೆ ಇಂಥ ಪಾರ್ಟಿನೇ ಗೆಲ್ಲುತ್ತೆ ಅಂತ. ಬಟ್ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ತಾನೇ ಗೊತ್ತಾಗೋದು. ಹೌದಾ? ಜ್ಯೋತಿಷಿಗಳೇ ನಿಜ ಆಗಿದ್ರೆ ಎಷ್ಟೊತ್ತಿಗೆ ಪ್ರಳಯ ಆಗಿ ನಾವೆಲ್ಲ ಈ ವಿಡಿಯೋನ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ನಾವು ಬಹಳ ಕುತೂಹಲನ ಕಾಯ್ತಾ ಇದೀವಿ ಮಾರ್ಚ್ 19th ಗೆ. ಹೌದು, ಒಂದು ಬಂಪರ್ ಆಫರ್ ಇದೆ ಇವಾಗ. ಕತೆ ಒಂದ್ ಸ್ವಲ್ಪ ಗಟ್ಟಿ ಆಗಿದ್ರೆ ಖಂಡಿತ ಇದು ತುಂಬಾ ಜನಕ್ಕೆ ಇಷ್ಟ ಆಗುವಂತ ಒಂದು ಮೂವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಯಾವ್ದೋ ವಿಷಯದಲ್ಲಿ ಮೇಕಿಂಗ್ ಅಲ್ಲ ಆಗ್ಲಿ, ಆಕ್ಟಿಂಗ್ ಅಲ್ಲಾದ್ರಿ ಎಲ್ಲ ಅದ್ಭುತವಾಗಿ ಕಾಣಿಸ್ತಾ ಇದೆ ಇವಾಗ್ಲೇ. ಮತ್ತೊಂದು ಲೇಡಿ ಡೈರೆಕ್ಟರ್ ಮಾಡಿದ್ದಾರೆ. ಹೌದೌದು, ಅದು ಕೂಡ ಇದು ಒಂದು ಹೊಸ ಪ್ರಯೋಗ. ಇಂತ ಒಂದು ಫಿಲಮ್ ಲೇಡಿ ಡೈರೆಕ್ಟರ್ ಕೈಯಲ್ಲಿ ಮಾಡ್ತಾ ಇರೋದು ತುಂಬಾ ಹೊಸದಾಗಿ ಅನಿಸ್ತಾ ಇದೆ. ಲೇಡಿ ಡೈರೆಕ್ಟರ್ ಸ್ವಲ್ಪ ಅರ್ಧಕ್ಕರ್ಧ ನಮ್ಮ ಯಶ್ ಕೂಡ ಡೈರೆಕ್ಟರ್ ಅಂತ ಅನ್ಸ್ತಾ ಇದೆ ನನಗೆ. ಯಾಕಂದ್ರೆ ಕತೆ ಅವ್ರದ್ದೇ, ಡೈರೆಕ್ಷನ್ ಅಲ್ಲೂ ಅವ್ರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದ್ದೇ ಇದೆ, ಎಲ್ಲರಿಗೂ ಗೊತ್ತಿದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತೆ ನೆನ್ನೆ ಫಿಲಂ ಫೇರ್ ಜೋರ್ ಅಂತ ಕೇರಳದಲ್ಲಿ ಆಗಿದೆ ಅಂತ. ಹೌದು, ಕೊಚ್ಚಿನಲ್ಲಿ ಫಿಲಂ ಫೇರ್ ಅವಾರ್ಡ್ ಇದಾಯ್ತು. ನಮ್ಗೆ ಈ ಸರಿ ಒಂದೇನು ಇಷ್ಟ ಆಯ್ತು ಅಂತಂದ್ರೆ, ಯೂಶುವಲಿ ಮುಂಚೆಲ್ಲ ಏನಂತಂದ್ರೆ ಈ ಫಿಲಂ ಫೇರ್ ಅವಾರ್ಡ್ ಗಳೆಲ್ಲ ಈ ಸ್ಟಾರ್ ಗಳಿಗೆ ಅಥವಾ ಏನೋ ಕೆಲವು ಕೊಟ್ಟಿರ್ತಾರೆ, ನಮ್ಗೆ ಅನ್ಸಲ್ಲ ಇವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಅನ್ಸಲ್ಲ. ಆದ್ರೆ ಈ ಸರಿ ನಮ್ಮ ಕನ್ನಡದ ವಿಷಯದಲ್ಲಂತೂ ಬಹಳಷ್ಟು ಈ ಜ್ಯೂರಿಗಳು ಸೆಲೆಕ್ಟ್ ಮಾಡಿ ಕೊಟ್ಟಿರೋದು ತುಂಬಾ ಖುಷಿ ಪಡ್ತಾರೆ. ಹೌದು, ನೀವು ಅಬ್ಸರ್ವ್ ಮಾಡಿರ್ಬೋದು. ಅಂದ್ರೆ ಫಿಲಂ ಫೇರ್ ಮೊದ್ಲಿಂದಾನು ಅಂತ ಏನು ತುಂಬಾ ಕ್ರಿಟಿಕಲ್ ಇದಾಗಿ ಬರಲ್ಲ. ತುಂಬಾ ಜನಪ್ರಿಯವಾದ ಫಿಲಂಗಳಿಗೆ ಕೊಡ್ತಾರೆ. ಒಳ್ಳೊಳ್ಳೆ ಫಿಲಂಗಳಿಗೆ ಸಿಕ್ಕಿದೆ. ಆದ್ರೆ ಓವರ್ ಆಲ್ ನೋಡಿದ್ರೆ ನನ್ಗೆ ಅನಿಸ್ತು, ಇವಾಗ ನೋಡಿ ಮೇಳಗಣ ಅಂತ ಒಂದು ಫಿಲಂ ನೋಡಿರ್ಬೋದು. ಅದು ಅಂದ್ರೆ
ಇದರಲ್ಲಿ ಅರವಿಂದ್ ಸ್ವಾಮಿ ಮಾಡಿದ್ದು. ಹಾಗೆ ಅಮರನ್ ಅಂತ ಈ ಮಿಲಿಟರಿ ಇದು ದೇಶಭಕ್ತಿ ಸಂಬಂಧಪಟ್ಟಿದ್ದು ಫಿಲಮು. ಆಮೇಲೆ ನೋಡಿ ಚಾಯ್ಸ್ ನಮ್ಮ ಕನ್ನಡ ಭಾಷೆದು ಅಂತಲ್ಲ, ಇವಾಗ ಒಂದು ನ್ಯಾಷನಲ್ ಅವಾರ್ಡ್ ಯಾವ ತರ ಇದ್ ಮಾಡ್ತಿದ್ರು ಅದೇ ತರ ಬಂದಿದೆ. ನಮ್ಮ ಕನ್ನಡದಲ್ಲಿ ಕೆರೆಬೇಟೆಗೆ 2 ಸಿಕ್ಕಿದೆ. ಹೌದು, ಕೆರೆಬೇಟೆಗೆ ಇವಳಿಗೆ ಸಿಕ್ಕಿದೆ, ಹೀರೋಯಿನ್ಗೆ ಸಿಕ್ಕಿದೆ. ಹೀರೋಯಿನ್ ಡೆಬ್ಯೂ, ಬೆಸ್ಟ್ ಡೆಬ್ಯೂ ಅಂತ ಸಿಕ್ಕಿದೆ. ಆಮೇಲೆ ಅಂಕಿತಾ ಅಮರ್ಗೆ ಕ್ರಿಟಿಕ್ಸ್ ಅವಾರ್ಡ್ ಸಿಕ್ಕಿದೆ. ಶಾಕಾರಿ ಸಿನಿಮಾಕ್ಕೆ ಬೆಸ್ಟ್ ಫಿಲಮ್ ಅಂತ ಬಂದಿದೆ. ಆಮೇಲೆ ಅದೇ ಇದ್ರಲ್ಲಿ ಗೋಪಾಲ್ ದೇಶಪಾಂಡೆ, ಹೌದು, ಅದು ಬ್ಲಿಂಕಿಗೆ ಅನ್ಸುತ್ತೆ. ಬ್ಲಿಂಕ್ಗೆ ಬಂದಿದೆ. ಅವನು ಒಳ್ಳೆ ನಟ ಅವರು. ಅವ್ನ ಬಗ್ಗೆ ಇದೆ ಇಲ್ಲ ಯಾವ ಕ್ಯಾರೆಕ್ಟರ್. ಮುರಳಿ ಅವರಿಗೆ ಬಗೀರ ಫಿಲಮ್ ಬಂದಿದೆ. ಅದೊಂಥರ ಕಮರ್ಷಿಯಲ್ ಫಿಲಮ್, ಆದ್ರೂ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿರೋದ್ರಿಂದ ನಾವು ಒಪ್ಕೋಬಹುದು. ಗೌರಿ ಶಂಕರಿಗೆ ಬಂದಿದೆಯಲ್ಲ ಇದಕ್ಕೆ ಕೆರೆಬೇಟೆ ಅವಾರ್ಡ್ ಬಂದಿದೆ. ಹೌದೌದು, ಕ್ರಿಟಿಕ್ ಅವಾರ್ಡ್ ಅದು ಬಂದಿದೆ. ಚೆನ್ನಾಗಿ ಇದಾಗಿದೆ. ಮತ್ತೆ ನಟಿಯಾಗಿ ಇವರಿಗೆ ಬಂದಿದೆ. ಅಮ್ಮ ಇವರು ಅಕ್ಷತಾ ಪಾಂಡವಪುರ ಏನೋ ಕೋಳಿ ಹೆಸರಲ್ಲ. ಹೌದು, ಕೋಳಿ ಹೆಸರು, ಅದಕ್ಕೆ ಬಂದಿದೆ. ತುಂಬಾ ಚೆನ್ನಾಗಿರುವಂತ ಸೆಲೆಕ್ಷನ್ ಎಲ್ಲ ತುಂಬಾ ಅದೇ ಚೆನ್ನಾಗಿ. ಇನ್ನೊಂದು ಯಾವ್ದು 18 17 ಅದು ಡೈರೆಕ್ಟರ್ಗೆ ಬಂದಿದೆ. ಡೈರೆಕ್ಟರ್ ಬಂದಿದೆ. ಅದು ನೋಡಿ ಫಿಲಮ್ಗೆ ಬರ್ಬಹುದಾಗಿತ್ತು ನನ್ನ ಪ್ರಕಾರ, ಯಾಕಂದ್ರೆ ಅದು ತುಂಬಾ ಎಫಿಷಿಯಂಟ್ ಮೂವಿ ಅದು. ಟೋಟಲ್ ಅದೇ ಓವರ್ ಆಲ್ ನೋಡಿದಾಗ ನನ್ಗೆ ಅನ್ಸುತ್ತೆ ತೀರಾ ಈ ಮುಂಚೆ ಕಮರ್ಷಿಯಲ್ ಫಿಲಮ್ಗೆಲ್ಲ ಕೊಡ್ತಾ ಇದ್ರಲ್ಲ ಆ ತರ ಕೊಟ್ಟಿಲ್ಲ. ಎಲ್ಲರಿಗೂ ಫಿಲಂ ಫೇರ್ ಅವಾರ್ಡ್ ಬಂದಿರೋರಿಗೆ ಎಲ್ಲರಿಗೂ ಅಭಿನಂದನೆಗಳು. ಹಾಗೆ ನಾಗೇಂದ್ರ ಪ್ರಸಾದ್ಗೆ ಅದು ಹೇಳ್ಬೇಕಾಯ್ತು. ಹೌದು, ಅವ್ರಿಗೆ ಒಟ್ಟು 11 ಅವಾರ್ಡ್ ಬಂತಂತೆ ಸೇಮ್ ಹಾಡಿಗೆ. ಹೌದಾ? ಒಂದೇ ಹಾಡು, ದ್ವಾಪರ ಹಾಡಿಗೆ. ಅವನಿಗೂ ಸಿಂಗರ್ಗೂ ಸಿಂಗರ್ ಜಸ್ಕರನ್ ಸಿಂಗ್ ಬಂದಿತ್ತು. ಮತ್ತೆ ಕರ್ನಾಟಕ ದಮನಕ ಇವರು ಶ್ರುತಿ ಪ್ರಹ್ಲಾದ್ ಅನ್ಸುತ್ತೆ ಅವ್ರ ಹೆಸರು. ಚೆನ್ನಾಗಿ ಬಂದಿದೆ ಅದು ಹಾಡು. ತುಂಬಾ ಚೆನ್ನಾಗಿರುವಂತ ಸೆಲೆಕ್ಷನ್ ಆಗಿದೆಯಪ್ಪ. ಚೆನ್ನಾಗಿದೆ. ಒಟ್ಟಿನಲ್ಲಿ ಫಿಲಂ ಫೇರ್ ಅಂತ ಅಂದ್ರೆ ಮುಂಚೆಗಿಂತ ಇವಾಗ ಪುಷ್ಪಗೂ ಬಂದಿದೆ ಅನ್ಸುತ್ತೆ ತೆಲುಗಲ್ಲಿ. ಹೌದೌದು, ಪುಷ್ಪ ಮೂವಿಗೇನೋ ಬಂದಿದೆ. ಹೌದೌದು. ನಮ್ಮ ಭಾಷೆಯಲ್ಲಿ ಒಂದ್ ಸ್ವಲ್ಪ ವಿಭಿನ್ನವಾಗಿ ಜೂರಿಗಳು ಸೆಲೆಕ್ಟ್ ಮಾಡಿದ್ದಾರೆ.